ಇವತ್ತು ಡ್ಯೂಟಿ ಮೇಲೆ ಕುಪ್ಪಂ ಬಂದಿದ್ದೀನಿ. ರಾತ್ರಿ ಅಂತೂ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ ರಾತ್ರಿ ನನಗೆ ರೂಮ್ ಸಿಗಲಿಲ್ಲ. ಅದರಿಂದ ನನ್ನ ಕಾರ್ನೇ ರೂಮ್ನ ಮಾಡ್ಕೊಂಬಿಟ್ಟಿದ್ದೆ. ಕಾರ್ ಒಳಗಡೆ ಮಲ್ಕೊಂಡಿದ್ದೆ. ಎಲ್ಲೇ ಹೋದರೂ ಜಾಸ್ತಿ ಕಾರಲ್ಲಿ ಮಲ್ಕೊಂಡ್ರೆ ನನಗೆ ಕಂಫರ್ಟ್ ನಿದ್ದೆ ಅಂತ ಅನಿಸೋದು. ಯಾವಾಗ ಅಪ್ರೂಪಕ್ಕೆ ಹೋಗೋದು, ಯಾವಾಗಲೂ ಹೋಗಲ್ಲ. ಈ ಥರ ಬೇಕಾಗಿರೋ ಕಸ್ಟಮರ್ಗಳಿದ್ದರೆ ಮಾತ್ರ ಹೋಗೋ ಅಂಥದ್ದು. ಇಲ್ಲ ಅಂತಂದರೆ ಆರಾಮಾಗಿ ಅಲ್ಲೇ ಲೋಕಲ್ ಮಾಡ್ಕೊಂಡಿರ್ತೀನಿ. ಕೆಲವೊಂದು ಕಸ್ಟಮರು ನಮ್ಮನ್ನೆಲ್ಲ ಚೆನ್ನಾಗಿ ಯಾರು ನೋಡ್ಕೋತಾರೆ ಅಂಥವ್ರಿಗೆ ಮಾತ್ರ ನೈಟ್ ಹಾಲ್ಟ್ಗೆ ಅಂತ ಹೋಗೋದು. ಮತ್ತು ನಾನು ಯಾವಾಗಲೂ ಅಷ್ಟೇ ಹೋಗ್ಬೇಕಾದ್ರೆ ಒಂದು ಜೊತೆ ಬಟ್ಟೆ, ಹಾಗೆ ನನಗೆ ದಿನನಿತ್ಯ ಬೇಕಾದಂಥ ಐಟಮ್ಗಳನ್ನೂ ಸಹ ತೊಗೊಂಡು ಹೋಗ್ಬಿಡ್ತೀನಿ ಒಂದು ಜೊತೆ, ಫ್ರೆಶ್ ಆಗಿರಬೇಕು ಅಂತ. ಮತ್ತು ಈ ಬೆಡ್ಶೀಟ್ ಬಂದು ನನ್ನ ಮಗಳು ನೆನಪಕ್ಕೋಸ್ಕರ ಇದನ್ನ ತೊಗೊಬರ್ತೀನಿ. ಈ ಬೆಡ್ಶೀಟ್ನ ಹೊತ್ಕೊಂಡು ಮಲ್ಕೊಳ್ಳೋದ್ರಿಂದ ನನ್ನ ಮಗಳು ನನ್ನ ಜೊತೆನಲ್ಲಿದ್ದಾಳೆ ಅನ್ನೋ ಒಂದು ಫೀಲ್ ಮಾಡ್ಕೊತೀನಿ. ಯಾಕೆಂದರೆ ನನ್ನ ಮಗಳು ಫೇವ್ರೇಟ್ ಇದು ಈ ಬೆಡ್ಶೀಟ್. ಸೊ ಅದಕ್ಕೆ ಈ ಬೆಡ್ಶೀಟ್ನ ತೊಗೊಬರ್ತೀನಿ. ಕಸ್ಟಮರು ತಿಂಡಿ ತಿಂದರೆ ಬಾನಾಗೇನು ಅಂತಂದರು, ಅದಕ್ಕೆ ತಿಂಡಿ ತಿನ್ನಲಿಕ್ಕೆ ಅಂತ ಹೋಗ್ತಾ ಇದ್ವಿ. ಆದರೂ ಇಲ್ಲಿ ಸ್ವಲ್ಪ ಬಿಸಿಲಿದೆ, ತುಂಬ ಸೆಕೆ ಆಯ್ತಿತ್ತು ರಾತ್ರಿ. ಅದಾದಮೇಲೆ ನಿದ್ದೆ ಬಂದಾದಮೇಲೆ ಸೆಕೆನೂ ಹೊರಟಾಯಿತು, ಏನೋ ಅನ್ನೋದೇ ಗೊತ್ತಾಗಿಲ್ಲ. ಕಸ್ಟಮರ್ ಮನೆ ಹತ್ರ ಹೋಗ್ತಾ ಇದ್ದೀನಿ. ತಿಂಡಿ ಏನು ಮಾಡಿದ್ರು ಮೊದಲು ನೋಡ್ತೀನಿ. ಊರಲ್ಲಿ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡಿದಷ್ಟು ಸುಲಭ ಅಲ್ಲ. ಬೇರೆ ಕಡೆ ಬಂದಾಗ ಸ್ವಲ್ಪ ಭಯ ಆಯ್ತದೆ. ಆದರೂ ಒಂದು ಪ್ರಯತ್ನಗಳನ್ನ ಬಿಡಬಾರ್ದು, ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾವ ರೀತಿ ಬರುತ್ತೆ ಈ ಲಾಗು ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಫೈನಲಾಗಿ ತಿನ್ನಲಿಕ್ಕೆ ಬಂದಿದ್ದೀನಿ. 3 ಇಡ್ಲಿ ಒಳಗಡೆ ಏನಿದೆ ಪೊಂಗಲ್ ಯಾವ ರೀತಿ ಇದೆ ಅಂತ ಟೇಸ್ಟ್ ಆಮೇಲೆ ಕಾರಲ್ಲಿ ಮಲಗಿ ಬೇಜಾರಾಯಿತು. ತಿಂಡಿನೂ ಖಾಲಿ ಆಯಿತು. ಇವಾಗ ಏನಿದ್ರು ಊಟದ ಸಮಯ ಬಂದಿದೆ, ಊಟಕ್ಕೆ ಹೋಗಬೇಕು. ಊಟ ಬಂದು ಇಲ್ಲಿ ಫೀಲ್ಡ್ ಒಳಗಡೆ ಮಾಡ್ತಾಯಿದ್ದಾರೆ. ಇಲ್ಲಿ ಆ ಫೀಲ್ಡ್ ಒಳಗಡೆಗೆ ರಾಜ ಮಾರ್ಗದಲ್ಲಿ ಬರಬೇಕು ಅಂದರೆ ಅಲ್ಲಿಂದ ಬರಬೇಕು. ಅಲ್ಲಿಂದ ನಾವು ಗೊತ್ತಲ್ಲ ಹೈಕ್ಳುಗಳು, ಇಲ್ಲಿಂದ ಯಾವ 4 ಗಂಟೆ ಹೋಗಿ ಬರ್ತಾನೆ ಅಂದ್ಬಿಟ್ಟು ಇಲ್ಲೇ ಎಗರೋಣ ಅನ್ನೋ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಇಲ್ಲೇ ಎಗರು ಬಿಡ್ತೀನಿ. ಗಂಡು ಮಕ್ಕಳಾಗಿ ಇದನ್ನೆಲ್ಲ ಎಗರಲಿಲ್ಲ ಅಂತ ಏನಿಲ್ಲ, ಎಗರ್ತಾ ಇರಬೇಕು, ಹೋಯ್ತಾ ಇರಬೇಕು. ಕಸ್ಟಮರ್ ನನ್ನ ಪಾಡ್ ನಾನು ಬಿಟ್ಬಿಟ್ಟಿದ್ರು. ಹೋಗಿ ಇವಾಗ ನೀರು ಕುಡಿಬೇಕು ಅನ್ನಿಸ್ತು, ಅದಕ್ಕೆ ಬಂದರೆ ಊಟ ಮಾಡಬೇಕು ಅಂತ ಏನು ಅನ್ನಿಸ್ತಿಲ್ಲ. ಇದೆ ತೋರಿಸ್ತೀನಿ ಬನ್ನಿ. ಬೇಬಿ ಏನು ಹೆಸರು? ಹಾಂ, ಭವಿಷ್ಯಶ್ರೀ. ನಮ್ಮ ಭವಿಷ್ಯಶ್ರೀ ಜೊತೆಗೆ ಇವತ್ತು ಊಟ ಮಾಡ್ತಾಯಿದ್ದೀವಿ. ನಮ್ಮ ಭವಿಷ್ಯಶ್ರೀಗೆ ಬಿಟ್ಟರೆ ಕನ್ನಡ ಬೇರೆ ಯಾರಿಗೂ ಬರೋಲ್ಲ. ಹಾಂ, ಜೊತೆನೆ ನನಗೆ ಬರಲ್ವಲ್ಲ, ನೀನು ಬರುತ್ತೆ. ಇಲ್ಲಿ ಈ ಜಾಗದಲ್ಲಿ ಒಂದು ಇವಾಗ ಊಟಕ್ಕೆ ಕೂತಿದ್ದೀವಿ. ಏನೇನೆಲ್ಲ ಬಡಿಸ್ತಾರೆ ತೋರಿಸ್ತೀನಿ ಬನ್ನಿ. ಭವಿ ಬಾರ್ಸ್ ಕೇಳೋ ఆయన యూట్యూబ్ చూసారు యూట్యూబ్ ನಾವು ನಾನು ಮಾತಾಡೋದೇ ನಿನ್ಗೆ ಅರ್ಥ ಆಗಲ್ಲ. ನಿನಗೆ ತೆಲುಗಲ್ಲೇ ಹೇಳಬೇಕು. తెలుగు ಬರಲ್ಲ, ಕನ್ನಡ ಬರಲ್ಲ. ಮಮ್ಮಿ ಅಮ್ಮಮ್ಮ ನೀವು ನೋಡ್ಬೋದು, ಇದೆ ಕುಪ್ಪಂ ರೈಲ್ವೆ ಸ್ಟೇಷನ್ನು. ಯಾವಾಗ ಬಂದರೂ ಇದೇ ರೋಡಲ್ಲಿ ಹೋಗೋದು. ಸ್ವಲ್ಪ ಶಾರ್ಟ್ ಕಟ್ ಆಗುತ್ತೆ ಅಂತ ಲಾಂಗ್ ಬಳಸ್ಕೊಂಬರಲ್ಲ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಮಗು ಸೇರಿಸಿ 3 ಜನ ಬಂದಿದ್ರು. ಆ ಕಡೆಯಿಂದ ಬರಬೇಕಾದ್ರೆ ಎಕ್ಸ್ಟ್ರಾ 2 ಆದರು. ಅದಕ್ಕೋಸ್ಕರ ಸ್ವಲ್ಪ ಏರ್ ಕಡಿಮೆ ಆಯಿತು. ಅಲ್ಲೇ ಏರ್ ಇರಿಸ್ಕೊಂಡು ಅಲ್ಲಿಂದ ಹೊರಟೆ. ನಾನು ಹೊರಟಂಥ ಟೈಮಲ್ಲಿ ಎಷ್ಟಾಗಿತ್ತು ನೋಡಿ. ಟೈಮ್ ಆಗಿದೆ 5 ಗಂಟೆ 10 ನಿಮಿಷ 5 ನಿಮಿಷ. ಎಷ್ಟೊತ್ತಿಗೆ ಬಂದು ಕನಕಪುರ ತಲುಪ್ತೀನಿ, ಅದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಇವತ್ತಂತೂ ನಾನು ಅಂದ್ಕೊಂಡಿರೋಂಗೆ 10 ರಿಂದ 10:15 ಆಗುತ್ತೆ ಕನಕಪುರ ಬಂದು ತಲುಪೋದು. ಕರ್ನಾಟಕ ರೋಡ್ಗೆ ಆಂಧ್ರ ರೋಡ್ಗೆ ಡಿಫ್ರೆನ್ಸ್ ನೋಡಿ ಹೇಗಿದೆ ಅಂತ. ನಮ್ಮ ಆಂಧ್ರ ರೋಡ್ ಎಲ್ಲಾದ್ರೂ ಹೊಂಡ ಇದ್ರೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ, ಬಹುಮಾನ ಕೊಡಿಸ್ತೀನಿ ನೋಡಿ. ನಮಗೆ ಹೇಳ್ತಿರೋ ಮಾತು ನಿಜ. ಯಾಕೆಂದ್ರೆ ಇದು ಬಾರ್ಡ್ರ್ ರೋಡ್, ಬಾರ್ಡ್ರಲ್ಲೇ ಇಷ್ಟು ಚಂದಾಗೆ ಕಾಡು ಪ್ರದೇಶದಲ್ಲಿರೋ ಊರುಗಳಿಗೆ ಹಿಂಗ್ ಮಾಡಿದ್ವಿ ನೋಡಿ. ಕಾಡು ಪ್ರದೇಶದಲ್ಲಿರೋ ಊರುಗಳಿಗೆ ಹೆಂಗಿರ್ತ ನಮ್ಮ ರೋಡ್ಗಳನ್ನ ನೀವು ಅರ್ಥ ಮಾಡಿ. ಆಂಧ್ರ ಮತ್ತೆ ತಮಿಳ್ನಾಡು ಸಂಪರ್ಕ ಕಲ್ಪಿಸುವಂತ ರಸ್ತೆ ಬಹಳ ಅದ್ಭುತವಾಗಿದೆ, ಚೆನ್ನಾಗಿದೆ. ನಾನೇನು ಮಾತಾಡೋಕ್ಕಾಗಲ್ಲ, ಹಂಗಾಗ್ಬಿಟ್ಟೈತೆ. ಯಾಕೆಂದರೆ ನಮ್ಮ ರೋಡ್ಸ್ಗಳು ಹಂಗಿವೆ. ನಮ್ಮ ರೋಡ್ಗಳನ್ನ ಹಂಗಿಟ್ಕೊಂಡು ನಾವು ಇಲ್ಲಿ ವಾದ ಮಾಡೋಕ್ಕಾಗಲ್ಲ. ಅದ್ಭುತವಾದಂಥ ಚೆನ್ನಾಗಿರೋ ರೋಡಲ್ಲಿ ಬರ್ತಾಯಿದ್ದೀನಿ. ರೋಡ್ ಪಕ್ಕದಲ್ಲಿರೋ ಈ ಮರಗಳು ನೋಡಿ ನನಗೆ ಒಂದಾನೊಂದು ಕಾಲದಲ್ಲಿ, ಅಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಕನಕಪುರ ರೋಡಲ್ಲಿ ಅಕ್ಕಪಕ್ಕ ಇದೇ ಥರ ಇತ್ತು. ಹಾಗೆ ಬರ್ಬೇಕಾದ್ರೆ ಒಂದು ಸನ್ಸೆಟ್ ಸಹ ಬಹಳ ಅದ್ಭುತವಾಗಿತ್ತು. ಅದನ್ನು ಒಂದು ವೀಡಿಯೋ ಮಾಡಿದ್ದೀನಿ.
ಹಾಗೆ ನೋಡಿದ್ರೆ ಲಾರಿ ಏನಪ್ಪ ಆಪೋಸಿಟ್ ಬರ್ತಾ ಇದೆ ಅಂದ್ಕೊಂಡ್ರೆ ಲಾರಿ ಹೊತ್ಕೊಂಡು ಹೋಗ್ತಾ ಇತ್ತು, ಬೋರ್ವೆಲ್ ಲಾರಿ ಹೊಸದು. ಸ್ನೇಹಿತರೆ 5 ಗಂಟೆ 5 ನಿಮಿಷ ಕುಪ್ಪಂ ಬಿಟ್ಟಾಗ 7 ಗಂಟೆಗೆ 5 ನಿಮಿಷ ಇರಬೇಕಾದ್ರೆ ಬಂದು ಚಂದಾಪುರದ ಹತ್ರ ಅಂದರೆ ನಮ್ಮ ಕರ್ನಾಟಕ ಬಾರ್ಡ್ರನ್ನ ಎಂಟ್ರಿ ಮಾಡಿ ಟೀ ಬ್ರೇಕ್ಗೆ ಹಾಕಿದ್ದೀವಿ. ಯಾಕಂದರೆ ಡ್ರೈವಿಂಗ್ ಮಾಡಬೇಕಾದ್ರೆ ಕಂಟಿನ್ಯೂಸ್ ಆಗಿ ಓಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಸ್ವಲ್ಪ ಬ್ರೇಕ್ ಹಾಕಿ ಹೋಗೋದ್ರಿಂದ ಅಂದರೆ ಟೀ ಕುಡಿದು ಹೋಗೋದ್ರಿಂದ ಸ್ವಲ್ಪ ಮನಸ್ಸು ಖುಷಿ ಆಯ್ತಿದೆ, ಆರಾಮಾಗಿ ಹೋಗ್ಬೋದು. ಬನ್ನಿ ಟೀ ಕುಡ್ಕೊಂಡು ಬರೋಣ. ಸ್ನೇಹಿತರೆ ಟೈಮ್ ಆಗಿದೆ 8 ಗಂಟೆಗೆ 5 ನಿಮಿಷ. ಇವಾಗ ನಮ್ಮ ಕನಕಪುರ ರೋಡು ಟೋಲ್ ಹತ್ರ ಬಿಟ್ಟು ಬಂದು ಊಟ ಮಾಡಲಿಕ್ಕೆ ನಿಲ್ಸಿದ್ದೀವಿ. ಇಲ್ಲಿ ಇಡ್ಲಿ ಚೆನ್ನಾಗಿ ಮಾಡ್ತಾರೆ, ತಿನ್ಕೊಂಡಿದ್ದಿಲ್ಲ ಮುಂದಕ್ಕೆ ಹೊರಡ್ತೀವಿ. ಸ್ನೇಹಿತರೆ ನೀವೇನಾದರೂ ಬೆಂಗಳೂರು ಕಡೆ ಬಂದು ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ನಮ್ಮ ಕನಕಪುರ ಟೋಲ್ ಬಿಟ್ಟಾದ್ಮೇಲೆ ಅಂದರೆ ನೈಸ್ ರೋಡ್ ಬಿಟ್ಟಾದ್ಮೇಲೆ ಲೆಫ್ಟಲ್ಲೇ ಇದೆ ನಮ್ಮ ಕನಕಪುರದವ್ರು ಇವರು ಹೋಟ್ಲು ಮಾಡಿರೋವಂಥದ್ದು. ಇಡ್ಲಿ ಮಾತ್ರ ಭಾಳ ಅದ್ಭುತವಾಗಿರ್ತದೆ ಮತ್ತು ಚಟ್ನಿನೂ ಅಷ್ಟೇ ಚೆನ್ನಾಗಿರ್ತದೆ. ಒಂದ್ಸಲ ಬಂದಾಗ ಈ ಕಡೆ ಟೇಸ್ಟ್ ನೋಡಿಬಿಟ್ಟು ಹೇಳಿ ಅವ್ರ ಹಿಟ್ಟು ಇರುತ್ತೆ. ಅಕಸ್ಮಾತ್ ನೀವೇನಾದರೂ ಬಂದು ತಿಂದಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಕು. ಫೈನಲ್ ಆಗಿ 9 ಗಂಟೆಗೆ 5 ನಿಮಿಷ ಇರೋವಾಗೆ ಡ್ರಾಪ್ ಮಾಡಿ ಮನೆ ಕಡೆಗೆ ಹೊರಡ್ತಾ ಇದ್ದೀನಿ. ಇದು ನಮ್ಮ ಕನಕಪುರ ರೋಡಲ್ಲಿರೋ ಅಂಥ ದಯಾನಂದ ಸಾಗರ್ ಹಾಸ್ಪಿಟಲ್. ನಿನ್ನೆ 4 ಗಂಟೆಗೆ ಡ್ಯೂಟಿಗೆ ಹೋಗಿದ್ದು, ಫೈನಲ್ ಆಗಿ 9:15 ಅಷ್ಟರಲ್ಲಿ ಮನೆಗೆ ಬಂದಿದ್ದೀನಿ. ಇವತ್ತು ನನ್ನ ಮಗಳು ತುಂಬ ಮಿಸ್ ಮಾಡ್ಕೊಂಡಿರ್ತಾಳೆ. ಬಟ್ ಏನು ಮಾಡೋದು, ಜೀವನ ಮಾಡಬೇಕು ಅಂತ ಅಂದರೆ 1 ದಿನ 2 ದಿನ ಆಚೆ ಕಡೆ ಅಪರೂಪಕ್ಕೆ ಹೋಗಲೇಬೇಕು. ಯಾವಾಗಲೂ ಇಲ್ಲೇ ಡ್ಯೂಟಿ ಸಿಗ್ತೇವೆ ಅಂದರೆ ಆಗಲ್ಲ. ಸೊ ಮನೆಗೆ ಹೋಗಿ ಮಗಳನ್ನ ಮಾತಾಡಿಸ್ಕೊಂಡು ನೆಕ್ಸ್ಟು ನಾಳೆಗೆ ಯಾವ ಡ್ಯೂಟಿ ಬರ್ತವೆ ಆ ಡ್ಯೂಟಿನ ಮಾಡೋಂಥ ಕೆಲಸಗಳನ್ನ ಮಾಡಿಕೊಂಡು ಹೋಗ್ತೀನಿ. ಸದ್ಯಕ್ಕೆ ಬಾಯ್ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಇವತ್ತೊಂದು ವ್ಲಾಗು ಯಾವ ರೀತಿ ಇತ್ತು ಅನ್ನೋದನ್ನ ವಿಡಿಯೋ ನೋಡಿದವರು ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ತಿದ್ಕೊಳ್ಳೋಂಥ ಪ್ರಯತ್ನಗಳನ್ನ ತಪ್ಪಾಗಿದ್ದರೆ ಮಾಡ್ತೀನಿ, ಹಾಗೆ ಮುಂದುವರಿಸ್ಕೊಂಡು ಹೋಗ್ತೀನಿ. ಧನ್ಯವಾದಗಳು. ನಾಳಿನ ವೀಡಿಯೋದಲ್ಲಿ ಸಿಗೋಣ. ಹೋಗಿದ್ರಪ್ಪ? ಎಲ್ಲಿಗೋಗಿದ್ರಪ್ಪ? ಸ್ನೇಹಿತರೆ ಮನೇಲಿ ಮಕ್ಳಿರ್ಬೇಕು ಅಂತ ಯಾಕೆ ಹೇಳ್ತಾರೆ ಅಂದರೆ, ನಾವು ಎಷ್ಟೇ ಸುಸ್ತಾಗಿ ಬಂದಿದ್ರು ನೋಡಿ, ನಾನು 2 ದಿನ ಟ್ರಿಪ್ ಹೋಗಿ ಬಂದ ತಕ್ಷಣ ಮೈ ಕೈ ನೋವಿತ್ತು, ಟ್ರಾಫಿಕಲ್ಲೆಲ್ಲ ಗಾಡಿ ಓಡಿಸ್ಕೊಂಡು ಬಂದಿದ್ದೆ. ಆದರೆ ನನ್ನ ಮಗಳು ನನ್ನ ಮೇಲೆ ಕೂತ್ಕೊಂಡ್ರೆ ಏನೋ ಒಂಥರ ಖುಷಿ. ನಿನ್ನೆಯಿಂದ ಮಿಸ್ ಮಾಡ್ಕೊಂಡಿದ್ದೆ ನನ್ನ ಮಗಳನ್ನ. ಮಿಸ್ ಮಾಡ್ಕೊಂಡ್ರ ಮಗಳೇ? ಯಾಕೆ? ಹೌದಾ? ನನಗೂ ಒಂಥರ ಖುಷಿ ಆಗ್ತದೆ. ಲವ್ ಯು ಮಗಳೇ. ಓಕೆ.